ಇಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ನೇತೃತ್ವದಲ್ಲಿ ಹುಣಸಗಿ ಪಟ್ಟಣದಿಂದ ಹೊರಡುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಮತ್ತು ಆರ್ಟಿಒ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಹುಣಸಗಿ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಸಾಂಕೇತಿಕ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆ ಸ್ಥಳಕ್ಕೆ ಆರ್ಟಿಒ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮನವರಿಕೆಯ ನಂತರ ಸ್ಥಳಕ್ಕೆ ಆಗಮಿಸಿದ ಜಂಟಿ ಸಾರಿಗೆ ಆಯುಕ್ತರು, ಕಲಬುರಗಿ ಕಚೇರಿ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹನುಮಂತ ದೊರೆ, ಜಿಲ್ಲಾ ವರದಿಗಾರರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತಿಳ್ಕೊಂಡು ತಪ್ಪಲ್ಲ. ಹೇಳಕ್ಕೆ ಹೇಳ್ತಲ್ಲ, ನೀವು ಬಗ್ಗೆ ನಮ್ಗೆ ಇರೋದ ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದ್ರೆ ನೀವು ಒಬ್ಬರಿಗೆ ಆಯುಕ್ತರಲ್ಲ, ನಾಳೆ ಕರೆಸ್ತೀವಿ. ಒಂದಿನ ಎಲ್ಲಿ ಆ ಲೆಕ್ಕದಾಗ ನಾಳೆ ಮಾತಾಡಲಿ. ಕುಂದ್ರೋದಾದ್ರೆ ಕೆಲಸ ನಾಳೆಗೆ ನಿರಂತರವಾಗಿ ಅವರು ಬರೋವರೆಗೂ ಕೂಡ ಇರಲ್ಲ. ಇನ್ನೊಂದು ಇದು ಹೋರಾಟ ಥರ ಸಾರ್ವಜನಿಕವಾಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗೋದ್ರಿಂದ ಎಲ್ಲಿ ಯಾರು ಮಾಡೋಷ್ಟು ಬೇಡಿಕೆ ಇಟ್ಕೊಂಡು ಮಾಡ್ಲಿಕ್ಕೆ ಅದು ಖುಷಿ ಅದ. ಕಾರ್ಯಪ್ರವೃತ್ತಿ ನಾವು ಕಾರ್ಯಪ್ರವೃತ್ತಿ ಕೊಡ್ತೀವಿ. ಸಮಾಧಾನ ಅದು ಬಂದಾಗ ಆಗ್ಬಾರ್ದು. ಸಮಾಧಾನ ಅದು ಬಂದಾಗ ಆಗ್ಬಾರ್ದು. ಅವರು ಬಂದು ಸ್ವೀಕಾರ ಮಾಡ್ಬೇಕು.